ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಜನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. PCOD ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇತ್ತೀಚೆಗೆ ಮಹಿಳೆಯರನ್ನ ಕಾಡ್ತಾ ಇರುವಂತಹ ಸಮಸ್ಯೆ. ಇದು ಪ್ರಜನನ ಶಕ್ತಿ ಹೊಂದಿರುವ ಸ್ತ್ರೀಯರಲ್ಲಿ ಕಂಡುಬರುವಂತಹ ಅತ್ಯಂತ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿ ಹಾಗೆ ಆಹಾರ ಕ್ರಮದಲ್ಲಿನ ಬದಲಾವಣೆಯಿಂದ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಸಹ ಈ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಈ ಸಮಸ್ಯೆಯ ಮೂಲ ಏನು, ಪರಿಹಾರ ಯಾವ ರೀತಿ ಸಾಧ್ಯ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾಗಿದ್ದು ಅತ್ಯವಶ್ಯ. PCOD ಸಮಸ್ಯೆಯಿಂದಾಗಿ ಅದೆಷ್ಟೋ ಮಹಿಳೆಯರು ತಾಯಿಯಾಗುವ ಅವಕಾಶವನ್ನೇ ಕಳೆದುಕೊಳ್ತಾರೆ. ಹಾಗಾದ್ರೆ PCODಯಿಂದ ಉಂಟಾಗಬಹುದಾದ ಆರೋಗ್ಯ ಸಮಸ್ಯೆಗಳೇನು, ಅವುಗಳ ನಿವಾರಣೆ ಹೇಗೆ, ಜೊತೆಗೆ ಫೈಬ್ರಾಯ್ಡ್ಸ್ ಬಗ್ಗೆನೂ ಮಾಹಿತಿ ತಿಳಿಸೋಕೆ ನಮ್ಮ ಜೊತೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದ ಡಾಕ್ಟರ್ ಲೀನಾ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಮೊದಲನೇದಾಗಿ PCOD ಅಂದ್ರೆ ಏನು ಅನ್ನೋದನ್ನು ವಿವರಿಸೋದಾದ್ರೆ? PCOD ಅಂತಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಈ ಒಂದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿ ಇರುವಂತಹ ಲೇಡೀಸ್ನ ಬಾಧೆ ಪಡಿಸ್ತಾ ಇರುವಂತಹ ಹಲವಾರು ಕಾಯಿಲೆಗಳಲ್ಲಿ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಕಾಮನ್ ಡಿಸೀಸ್ ಅಂತ ಹೇಳ್ಬೋದು, ಈ PCOD ಪ್ರಾಬ್ಲಮ್. ಸೊ ಈ PCOD ಸಮಸ್ಯೆ ಯೂಶಲ್ ಆಗಿ ಮೆಚ್ಯೂರ್ ಆಗಿದ ತಕ್ಷಣ ಕೂಡ ಕಾಣಿಸ್ಕೊಳ್ಬಹುದು, ಅಥವಾ ಮ್ಯಾರಿಡ್ ಲೈಫ್ನಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಮ್ಯಾರೇಜ್ ಕಾಣಿಸ್ಕೊಳ್ಬೋದು. ಸೊ ಈ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿ ಅಂದರೆ 13 to 45 ಇಯರ್ಸ್ ಏಜ್ ಗ್ರೂಪ್ನಲ್ಲಿ ಯಾವಾಗ ಬೇಕಾದರೂ ಲೇಡೀಸ್ನ ಬಾಧೆ ಪಡಿಸೋವಂಥ ಒಂದು ಸಮಸ್ಯೆ ಆಗಿದೆ. ಸೊ ಏನಿದು PCOD ಯಾಕೆ ಬರುತ್ತೆ ಅಂತಂದರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತಂದರೆ ಯೂಶಲ್ ಆಗಿರುವಂಥ ಓವರೀಸ್, ನಾರ್ಮಲ್ ಸೈಜ್ಡ್ ಓವರೀಸು ಸ್ವಲ್ಪ ಎನ್ಲಾರ್ಜ್ ಆಗಿ, ಅಂದರೆ ಅವುಗಳ ನಾರ್ಮಲ್ ಸೈಜ್ಗಿಂತನೂ ಸ್ವಲ್ಪ ದಪ್ಪದಾಗ್ಬಿಟ್ಟು ಅದರಿಂದ ರಿಲೀಸ್ ಆಗುವಂತಹ ಓವರೀಸು, ಓವಮ್ ಅಥವಾ ಅಂಡಾಣುಗಳು ಸಣ್ಣದಾಗಿ ರಿಲೀಸ್ ಆಗುವಂತಹ ಓವಮ್ಗಳಿಗೆ ನಾವು PCOD ಅಂತ ಹೇಳ್ತೀವಿ. ಸೊ ಇದನ್ನೇ ಕಾಮನ್ ಆಗಿ ಮುಟ್ಟು ಆಗದೇ ಇರುವಂಥದ್ದು, ಅಥವಾ ಹೆಣ್ಮಕ್ಳಲ್ಲಿ ತುಂಬಾ ಹೇರ್ ಫಾಲ್ ಆಗುವಂಥದ್ದು, ನಾರ್ಮಲ್ಗಿಂತನೂ ಹೆವಿಯಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಈ ಸಮಸ್ಯೆ ಕಾಣಿಸ್ಕೊಂಡಾಗ. ಮತ್ತು ಪೀರಿಯಡ್ಸ್ ತುಂಬ ಇರೆಗ್ಯುಲರ್ ಆಗೋದಕ್ಕೆ ಶುರುವಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಹಾರ್ಮೋನ್ಗಳಲ್ಲಿ ಆಗ್ತಿರುವಂಥ ವ್ಯತ್ಯಾಸ. ಅಂದರೆ ಸ್ತ್ರೀಯರಲ್ಲಿ ಹಾರ್ಮೋನ್ಗಳಲ್ಲಿ ಆಗ್ತಿರುವಂಥ ವ್ಯತ್ಯಾಸಗಳಿಂದ ಈ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಬರುತ್ತೆ. ಸೊ ಮುಖ್ಯವಾಗಿ ಸ್ತ್ರೀಯರಲ್ಲಿ ಮೆನ್ಸಸ್ ರೆಗ್ಯುಲರ್ ಆಗಿ ಎವ್ರಿ ಮಂತ್ ರೆಗ್ಯುಲರ್ ಆಗಿ ಬರ್ಸೋದಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಹಾರ್ಮೋನ್ ಅಂದರೆ ಈಸ್ಟ್ರೋಜನ್. ಸೊ ಯಾವಾಗ ಈ ಒಂದು ಈಸ್ಟ್ರೋಜನ್ನಿನ ಪ್ರಮಾಣ ದೇಹದಲ್ಲಿ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ, ಅಧಿಕವಾಗಿ ಈಸ್ಟ್ರೋಜನ್ ಪ್ರಮಾಣಗಳು ಕಾಣಿಸ್ಕೊಳ್ಬೋದು, ಕಡಿಮೆ ಪ್ರಮಾಣದಲ್ಲೂ ಕೂಡ ಈಸ್ಟ್ರೋಜನ್ ಕಾಣಿಸ್ಕೊಳ್ಬೋದು. ಸೊ ಯಾವಾಗ ಈಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸ್ತ್ರೀಯರಲ್ಲಿ, ಆಗ ಈ ಒಂದು PCOD ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಸೂಚನೆಗಳು ಎದ್ದು ಬರುತ್ತೆ. ಸೊ ಈ ಒಂದು ಸಮಸ್ಯೆಯಲ್ಲೂ ಕೂಡ ದೇರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಅಂತ ಹೇಳ್ಬೋದು. ಮೈಲ್ಡ್, ಮಾಡರೇಟ್ ಆ್ಯಂಡ್ ಸಿವಿಯರ್ ಸ್ಟೇಜಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ ಆರ್ ಮ್ಯಾಂಡೇಟ್ರಿ ದಟ್ ಆಲ್ PCOD ಪೇಷಂಟ್ಸ್ ಆರ್ ಲೇಡೀಸ್ ವಿಲ್ ಲ್ಯಾಂಡ್ ಅಪ್ ಇನ್ ಇನ್ಫರ್ಟಿಲಿಟಿ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಈ ಮೈಲ್ಡ್ ಟು ಮಾಡರೇಟ್ ಫಾರ್ಮ್ ಆಫ್ PCODಯಿಂದ ಸಫರ್ ಆಗ್ತಿರೋಂಥ ಲೇಡೀಸು ಕೂಡ ನ್ಯಾಚುರಲ್ ಆಗೇ ಯಾವುದೇ ಥರದ IVF ಅಥವಾ IUI ಪ್ರೊಸೀಜರ್ಸ್ ಇಲ್ಲದೇ ಕನ್ಸೀವ್ ಆಗಿದ್ದಾರೆ ಆ್ಯಂಡ್ ನಾರ್ಮಲ್ ಆಗಿ ಹೆಲ್ದಿ ಮಕ್ಕಳಿಗೂ ಕೂಡ ಜನ್ಮ ನೀಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಒಂದು ಲೇಡಿಗೆ ಈಗಷ್ಟೇ ಸ್ಟಾರ್ಟ್ ಆಗಿದೆ PCOD ಅಂದ ತಕ್ಷಣ ಅವರು ಸರಿಯಾದ ಔಷಧಿಗಳನ್ನು ತಗೊಂಡು ಮೇಯ್ನಾಗಿ ಡಯೆಟ್ನಲ್ಲಿ ಚೇಂಜಸ್ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಡಯೆಟ್ನಿಂದನೇ ಈ ಒಂದು ಸಮಸ್ಯೆ ಹೆಚ್ಚಾಗಿ ಬರ್ತಾ ಇರೋದು. ಮತ್ತು ಪುವರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಪುವರ್ ಲೈಫ್ ಸ್ಟೈಲ್ ಅಂತಂದರೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಲ್ಯಾಕ್ ಆಫ್ ವಾಕಿಂಗ್, ದೈಹಿಕ ವ್ಯಾಯಾಮದ ಕೊರತೆನೇ ಪುವರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಒಬೇಸಿಟಿ ಆಗಿರ್ಬೋದು, ಆ್ಯಂಡ್ ಜೆನೆಟಿಕ್ ಡಿಸಾರ್ಡರ್ಸಿಂದ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಂದ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಲೇಡೀಸ್ ಹೂ ಆರ್ ಸಫರಿಂಗ್ ಫ್ರಮ್ ದೀಸ್ ಸಿಮ್ಟಮ್ಸ್, ಅಂದರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ, ಒನ್ಸ್ ಇನ್ 2 months 3 months ಬರ್ತಾ ಇದೆ, ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ಮುಖದ ಮೇಲೆ ಮೊಡವೆಗಳಾಗ್ತಾ ಇದೆ ಅಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಇದರ ಜೊತೆಗೆ ನಿಮ್ಮ ಮುಖದ ಮೇಲೆ ಅಥವಾ ಹೆಣ್ಮಕ್ಳಿಗೆ ಕೈಕಾಲುಗಳ ಮೇಲೆ, ಎದೆ ಭಾಗದ ಮೇಲೆ, ಹೊಟ್ಟೆ ಮೇಲೆ ಅಧಿಕವಾದ ರೋಮ ಬೆಳವಣಿಗೆ ಅಥವಾ ಎಕ್ಸೆಸಿವ್ ಹೇರ್ ಗ್ರೋತ್ ಆದಾಗಲೂ ಕೂಡ PCOD ಇದೆ ಅನ್ನೋದನ್ನು ಖಚಿತವಾಗಿ ಹೇಳ್ಬೋದು.
ಓಕೆ ಡಾಕ್ಟರ್, ಇವಾಗ ಸಿಂಪ್ಟಮ್ಸ್ ಅನ್ನೋದು ಸಾಮಾನ್ಯ ಜನರಿಗೆ ಹೇಗೆ ಅರ್ಥ ಆಗ್ತಾ ಬರುತ್ತೆ ಹೆಣ್ಮಕ್ಳಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ ಅನ್ನೋದು? ಯೂಶುವಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ಪ್ಯೂಬರ್ಟಿ ಏಜ್ ಅಥವಾ ಮೆನಾರ್ಕಿ ಏಜ್ ತೊಗೊಂಡ್ರೆ ಇಟ್ ಈಸ್ ಅರೌಂಡ್ 11 to 14 ಇಯರ್ಸ್ ಅಂತಲೇ ಹೇಳ್ಬೋದು. ಸೊ ಹಿಂದಿನ ದಿನಗಳಲ್ಲೆಲ್ಲ 13 to 16 ಇಯರ್ಸ್ 17 ಇಯರ್ಸ್ವರೆಗೂ ಕೂಡ ಮೆಚ್ಯೂರ್ ಆಗ್ತಿದ್ರು. ಬಟ್ ಈಗ 10 ಇಯರ್ಸ್ಗೂ ಕೂಡ ವಿ ಕ್ಯಾನ್ ಕಾಲ್ ಇಟ್ ಪ್ರಿಕಾಷಿಯಸ್ ಪ್ಯೂಬರ್ಟಿ, ಅಂದರೆ ತುಂಬಾ ಬೇಗ ಆಗ್ತಿರುವಂಥದ್ದು. ಇದೇ ಥರನೇ ಅವ್ರಿಗೆ ಮೆನೋಪಾಸ್ ಕೂಡ ಬೇಗ ಆಗ್ತಾ ಇದೆ. ಆ್ಯಂಡ್ ಅರ್ಲಿ ಮೆನ್ಸಸ್ ಇಂದನೂ ಕೂಡ ಫೈಬ್ರಾಯ್ಡ್ಸ್ ಅನ್ನೋ ಒಂದು ಕಂಡೀಷನ್ ಕೂಡ ಕಾಣಿಸ್ಕೊಳ್ತಾ ಇದೆ. ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫೈಬ್ರಾಯ್ಡ್ಸ್ ಅಂದರೆ ಏನು ಅಂತ. ಸೊ ಈಗ ಅರೌಂಡ್ 11 to 14 ಇಯರ್ಸ್ ಏಜ್ ಗ್ರೂಪ್ನಲ್ಲಿ ಮೆಚ್ಯೂರ್ ಆಗ್ತಿರೋಂಥ ಲೇಡೀಸು ಸ್ಟಾರ್ಟಿಂಗ್ನಲ್ಲಿ ಮೆಚ್ಯೂರ್ ಆಗ್ತಾರೆ. ಒಂದಷ್ಟು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ, ಸಪೋಸ್ 2 ಇಯರ್ಸ್ ಅಂತಲೇ ಇಟ್ಕೊಳ್ಳಿ. 2 ವರ್ಷ ಕರೆಕ್ಟಾಗಿ ಪೀರಿಯಡ್ಸ್ ಎವ್ರಿ ಮಂತ್ ಕರೆಕ್ಟಾಗಿ ಬಂದು ತದನಂತರ ಕ್ರಮೇಣ ಇರ್ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಸೊ ಈ ಇರ್ರೆಗ್ಯುಲಾರಿಟಿ ಶುರುವಾದಾಗ ಮತ್ತು ಇಟ್ ಕುಡ್ ಬಿ ಡ್ಯೂ ಟು, ಇವಾಗ ಏನಾಗ್ತಾ ಇದೆ ಅಂದರೆ ಎಜುಕೇಷನ್ ಸಿಸ್ಟಮಲ್ಲೂ ಕೂಡ ಸ್ಟ್ರೆಸ್ ಇದೆ, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೂ ಕೂಡ ಸ್ಟ್ರೆಸ್ ಇದೆ, ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಕೂಡ ಸ್ಟ್ರೆಸ್ ಇದೆ. ಎಷ್ಟೆಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಪೇರೆಂಟ್ಸ್ ಮತ್ತು ಟೀಚರ್ಸಿಂದ ಒತ್ತಡ. ಪೇಷಂಟ್ಸ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಅಸ್. ಸೊ ಈ ರೀತಿಯಾದಂತಹ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ 6:30ಗೆ ಹೋಗಿ ಕಾಲೇಜ್ನಲ್ಲಿ ಕೂತ್ಕೋಬೇಕು, 8:30ವರೆಗೂ ಕೂತ್ಕೋಬೇಕು. ಸೊ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋರನ್ನೇ ಇನ್ನೂ ಜಾಸ್ತಿ ಪ್ರೆಷರೈಸ್ ಮಾಡ್ತಾರೆ. ಸೊ ಹೀಗೆಲ್ಲ ಇರೋವಾಗ ಸಿಚುವೇಶನ್ಸು ದೇ ವಿಲ್ ಲ್ಯಾಂಡ್ ಅಪ್, ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ದೇ ವಿಲ್ ಲ್ಯಾಂಡ್ ಅಪ್ ಇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಆಗ ಶುರುವಾಗುತ್ತೆ ಈ ಒಂದು PCOD ಸಮಸ್ಯೆ. ಸೊ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಬರುತ್ತೆ. ಸೊ ಯೂಶಲ್ ಆಗಿ ಸ್ಕೂಲ್ ಗೋಯಿಂಗ್ ಗರ್ಲ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಯಿತು ಫೈನ್, 3-4 ಮಂತ್ಸ್ ಪೀರಿಯಡ್ಸ್ ಇಲ್ಲ ಅಂದರೂ ಕೂಡ ಆರಾಮಾಗಿರ್ಬೋದು ಅಂತ ಅನ್ಕೋಬೋದು. ಬಟ್ ಅದರಿಂದ ಮುಂದೆ ಅವ್ರಿಗೇನು ಸಮಸ್ಯೆ ಆಗುತ್ತೆ ಅನ್ನೋದರ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಸೊ ಹಾಗಾಗಿ ಮದರ್ಸ್ ಶುಡ್ ಟೇಕ್ ಕೇರ್ ಆಫ್ ದೇರ್ ಡಾಟರ್ಸ್. ಈ ಥರ ಏನಾದರೂ ಆಯಿತು ಅಂದರೆ ನನಗೆ ಹೇಳು ಅಂತ ಮುಂಚೆನೇ ಎಜುಕೇಟ್ ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಎಜುಕೇಷನ್ ಫಾರ್ ದೋಸ್ ಗರ್ಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಪಿಂಪಲ್ಸ್ ಆಗುವಂಥದ್ದು, ಮೊಡವೆಗಳಾಗುವಂಥದ್ದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಹೇರ್ ಫಾಲ್ ಆಗ್ತಾ ಇರುತ್ತೆ, ಮತ್ತು ತುಂಬ ಬೇಗ ಸುಸ್ತಾಗುವಂಥದ್ದು, ಈಸಿ ಫಟೀಗ್ ಅಂತ ಕರಿತೀವಿ. ಸಣ್ಣ ಸಣ್ಣ ದೈಹಿಕ ಕೆಲಸಗಳು ಮಾಡಿದ ತಕ್ಷಣ ಸುಸ್ತಾಗೋದು, ಮೆಂಟಲಿ ಕೂಡ ಬಹಳ ಬೇಗ ವೀಕ್ನೆಸ್ಗೆ ಹೋಗ್ಬಿಡ್ತಾರೆ. ಲಾಸ್ ಆಫ್ ಮೆಮರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಚಿಕ್ಕ ಚಿಕ್ಕ ವಿಷಯಗಳಿಗೆ ಬಹಳ ಬೇಗನೆ ಸಿಟ್ಟು ಅಥವಾ ಕೋಪ ಮಾಡ್ಕೊಳ್ಳುವಂಥದ್ದು, ಮೂಡ್ ಸ್ವಿಂಗ್ಸ್ ಆರ್ ಇರಿಟಬಿಲಿಟಿ ಅಂತ ಕೂಡ ಕರಿತೀವಿ. ಸೊ ಇದೆಲ್ಲವೂ ಕೂಡ ಮೆಂಟಲ್ ಪ್ಲೇನ್ ಮೇಲೆ ಆಗುವಂತಹ ಸಿಂಪ್ಟಮ್ಸ್. ಮತ್ತು ಫಿಸಿಕಲ್ ಆಗಿ ನಾನು ಆಗಲೇ ಹೇಳಿದಾಗೆ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ವೆಯ್ಟ್ ಗೇನ್, ಹೇರ್ ಫಾಲ್, ಆಕ್ನೆ, ಮತ್ತು ಕೆಲವು ಭಾಗಗಳಲ್ಲಿ ಪಿಗ್ಮೆಂಟೇಷನ್ ಆಗುವಂಥದ್ದು, ಬ್ಲ್ಯಾಕ್ ಪಿಗ್ಮೆಂಟೇಷನ್ ಲೈಕ್ ಕತ್ತಿನ ಸುತ್ತ ಭಾಗ ಆಗಿರ್ಬೋದು, ಆರ್ಮ್ಪಿಟ್ಸ್ನಲ್ಲಾಗಿರ್ಬೋದು, ಮತ್ತು ಸಣ್ಣ ಸಣ್ಣ ವಾಟ್ ಲೈಕ್ ಗ್ರೋತ್ ಅಥವಾ ಎಕ್ಸ್ಟ್ರಾ ಸ್ಕಿನ್ ಟ್ಯಾಗ್ಸ್ ಕೂಡ ಸ್ಕಿನ್ ಮೇಲೆ ಅಥವಾ ನೆಕ್ ಆರ್ ಆರ್ಮ್ಪಿಟ್ಸ್ ಮೇಲೆ ಬೆಳೆಯುವಂಥದ್ದು. ಸೊ ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಾಗಲೂ ಕೂಡ PCOD ಪ್ರಾಬ್ಲಮ್ ಅಥವಾ PCOS ಪ್ರಾಬ್ಲಮ್ ತುಂಬ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕಾರಣಗಳನ್ನ ವಿವರಿಸೋದಾದರೆ PCODಗೆ ಯಾವ್ಯಾವ ಕಾರಣಗಳಿರುತ್ತೆ ಅಂತ, ಒಂದು ಹೆಣ್ಮಗುವಿಂದ ಇನ್ನೊಂದು ಹೆಣ್ಮಗುಗೆ ಬೇರೆ ಆಗುತ್ತಾ ಹೇಗೆ? ಕೆಲವು ಸಿಂಪ್ಟಮ್ಸು ಕೆಲವು ಪೇಷಂಟ್ಸ್ನಲ್ಲಿ ಆಗಲೇ ಹೇಳಿದಾಗೆ ಒಂದು 5 to 6 ಸಿಂಪ್ಟಮ್ಸ್ ಫಿಸಿಕಲಿ ಮೆಂಟಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದೆ. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ದ್ಯಾಟ್ ಅ ಗರ್ಲ್ ಶುಡ್ ಹ್ಯಾವ್ ಆರ್ ಅ ಲೇಡಿ ಶುಡ್ ಹ್ಯಾವ್ ಆಲ್ ದ ಪಾಯಿಂಟ್ಸ್, ಆಲ್ ದ ಸಿಂಪ್ಟಮ್ಸ್. ಸೊ ಕೆಲವರಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಪೀರಿಯಡ್ಸ್ ರೆಗ್ಯುಲರಾಗಿ 28 ಡೇಸ್ ಬರ್ತಾ ಇರುತ್ತೆ, ಹೇರ್ ಫಾಲ್ ಕಾಮನ್ ಆಗೇ ಇರುತ್ತೆ, ಮತ್ತು ಪಿಂಪಲ್ಸ್ ಕೂಡ ಏನೂ ಇರೋದಿಲ್ಲ. ಆದರೂ ಕೂಡ ಮದುವೆ ಆದ ನಂತರ 1-2 ವರ್ಷ ಪ್ರಯತ್ನ ಮಾಡ್ತಾರೆ ಮಕ್ಕಳು ಬೇಕು ಅಂತ, ಆಗ ಮಕ್ಕಳಾಗ್ತಾ ಇಲ್ಲ ಅಂದಾಗ ಆಗ ಅವರನ್ನು ನಾವು ಇನ್ವೆಸ್ಟಿಗೇಷನ್ಸ್ಗೆ ಒಳಪಡಿಸಿದಾಗ PCOD ಇರೋದು ಗೊತ್ತಾಗುತ್ತೆ, ಬೈಲ್ಯಾಟ್ರಲ್ PCOD. ಸೊ ಸಚ್ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಕೂಡ ನಮ್ಮಲ್ಲಿ ಬರ್ತಾರೆ. ಸೊ ಮದುವೆ ಆಗ್ತಾ ಇದ್ದಾಗೇ ಯಾಕೆ ಆಗ್ತಾ ಇಲ್ಲ, ಅಥವಾ ಪೀರಿಯಡ್ಸ್ ಯಾಕೆ ಆಗ್ತಾ ಇಲ್ಲ, ಅಥವಾ ಕನ್ಸೀವ್ ಯಾಕೆ ಆಗ್ತಾ ಇಲ್ಲ ಅಂತ ನಾವು ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಇನ್ವೆಸ್ಟಿಗೇಷನ್ಸ್ಗೆ ಒಳಪಡಿಸಿದಾಗಲೂ ಕೂಡ ಹಲವಾರು ಸಮಸ್ಯೆಗಳು, ಇಷ್ಟು ದಿನ ಗೊತ್ತಿಲ್ಲದಿರೋಂಥ ಸಮಸ್ಯೆಗಳು ಕೂಡ ಹೊರಗಡೆ ಬರೋವಂಥ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಡೈರೆಕ್ಟ್ ಇನ್ಫರ್ಟಿಲಿಟಿಗೂ ಕೂಡ PCOD ಕಾರಣ ಆಗುತ್ತೆ? ಹೌದು. ಇಟ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಫೀಮೇಲ್ಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ಯಾವ ಏಜ್ನ ನಂತರದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು? ಬಿಂಗ್ ಡಾಕ್ಟರ್ ಎಷ್ಟು ಕೇಸಸ್ಗಳನ್ನ ನೋಡ್ತಾ ಇರ್ತೀರಾ ಅಂತ ಅರ್ಲಿ ಸ್ಟೇಜಲ್ಲಿ? ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು PCOD ಪ್ರಾಬ್ಲಮ್ ಅನ್ನೋದು ಈ ಒಂದು 25 to 30 ಇಯರ್ಸಿಂದ ತುಂಬ ಕಾಮನ್ ಆಗ್ತಾ ಇದೆ. ಆ್ಯಂಡ್ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಎಷ್ಟು ಕಾಮನ್ ಆಗ್ಬೋದು ಅಂದರೆ 10ರಲ್ಲಿ 8ರಿಂದ 9 ಲೇಡೀಸು ಗರ್ಲ್ಸು PCODಯಿಂದ ಸಫರ್ ಆಗ್ತಾರೆ ಅನ್ಬೋದು. ಎಲ್ಲೋ 1-2 ಹಳ್ಳಿಗಳಲ್ಲಿ ಇರೋವಂಥವ್ರು, ಫಿಸಿಕಲ್ ಆಗಿ ಕೆಲಸ ಮಾಡೋವಂಥವ್ರು, ಅಂಥವರಲ್ಲಿ ಈ ಸಮಸ್ಯೆ ಇರೋದಿಲ್ಲ. ಪೀಪಲ್ ಆರ್ ಮೋಸ್ಟ್ಲಿ ಡಿಪೆಂಡೆಂಟ್ ಆನ್ ಮಷೀನ್ಸ್. ನಾವು ದೈಹಿಕವಾಗಿ ಕೆಲಸ ಮಾಡದೇನೇನೆ
ಮಷೀನ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಇವಾಗ ಇನ್ಸುಲಿನ್ ಒಂದು ಹಾರ್ಮೋನ್ ಇರುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಈ ಎಲ್ಲ ಹಾರ್ಮೋನ್ಗಳು ಅವುಗಳ ಫಂಕ್ಷನ್ಸ್ನ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ಮಾಡಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಬಾಡಿಯಲ್ಲಿ ಮೆಕ್ಯಾನಿಸಮ್ ಕೂಡ ಹಾಗೆ ಇರಬೇಕು. ಸೊ ಯಾವಾಗ ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ, ಮೆಂಟಲಿ ವಿಲ್ ಬಿ ಅಲರ್ಟ್ ಬಟ್ ಫಿಸಿಕಲಿ ಒಂದೇ ಕಡೆ ಕೂತೇ ಇರ್ತೀರಾ. ಸೊ ಫಿಸಿಕಲ್ಲಾಗಿ ಏನು ಕೆಲಸ ಮಾಡಬೇಕು, ಫಿಸಿಕಲಾಗಿ ಕೆಲಸ ಮಾಡೋದ್ರಿಂದ AC ರೂಮಲ್ಲಿ ಕೂತ್ಕೊತೀವಿ, ಸಿಸ್ಟಮ್ ಮುಂದೆ ಕೂತ್ಕೊತೀವಿ 8 to 10 hours, ಬಾಡಿಯಿಂದ ಸ್ವೆಟ್ ಹೊರಗಡೆ ಬರೋದಿಲ್ಲ. ಸೊ ಹೀಗಾದಾಗ ಎಕ್ಸೆಸಿವ್ ಇನ್ ದ ಫಾರ್ಮ್ ಆಫ್ ಯೂರಿನ್ ಆರ್ ಸ್ವೆಟ್ ಹೊರಗಡೆ ಬರಲಿಲ್ಲ ಅಂದರೆ ಬಾಡಿ ಒಳಗಡೆ ಪ್ಯಾಥಾಲಜಿಕಲ್ ಕಂಡೀಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಕೇಳ್ತೀನಿ ಬಗ್ಗೆ ಒಬ್ರು ಕಾಲರ್ ಇದ್ದಾರೆ. ಮಂಜುಳಾ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಮಾ, ಹೇಳಿ. ನನಗೆ 48 years ಓಲ್ಡ್. ಓಕೆ. ನನಗೆ ಪೀರಿಯಡ್ಸ್ ಇವಾಗ ಮಂತ್ಲಿ ಟ್ವೈಸ್ ಬರ್ತಾ ಇದೆ. ಓಕೆ, ಫೈನ್. 4 to 5 days 6 days ಇರುತ್ತೆ. ಓಕೆ, ಫ್ಲೋ 4 to 6 days ಇರುತ್ತಾ? ಹೌದು. ಓಕೆ. ಯಾವಾಗಿಂದ ನಿಮಗೆ ಮಂತ್ಲಿ ಟ್ವೈಸ್ ಬರ್ತಾ ಇದೆ? ಎಷ್ಟು ವರ್ಷಗಳಿಂದ? ಇದು ಇವಾಗ ಒಂದು 2 ತಿಂಗಳಿಂದ ಆಗ್ತಾ ಇದೆ. ಮೊದಲೆಲ್ಲ 2 months ಒಂದ್ಸಲ ಆಗ್ತಾ ಇತ್ತು. ಓಕೆ. ಇವಾಗ ಲಾಸ್ಟ್ ಮಂತ್ ಇಂದ ಆ ತರ ಆಗ್ತಾ ಇದೆ. ಓಕೆ, ಫೈನ್. ಸೊ ತಿಂಗಳಲ್ಲಿ 2 ಸಾರಿ ಆದರೂ ಕೂಡ 6 ದಿನ ಫ್ಲೋ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್. ಓಕೆ, ಫೈನ್. ಸೊ ಹೆವಿ ಮೆನ್ಸಸ್ ಆಗ್ತಾ ಇದೆಯಾ, ತುಂಬ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆಯಾ? ಮೊದಲು ತುಂಬಾ ಆಗ್ತಾ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಸ್ಕ್ಯಾನಿಂಗ್ ಏನಾದರೂ ಮಾಡಿಸಿದ್ದೀರಮ್ಮ? ಏನು ಮಾಡಿಸಿಲ್ಲ ಮೇಡಮ್. ಹೊಟ್ಟೆ ನೋವು ಬರೋದು ಅಥವಾ ಪೀರಿಯಡ್ಸ್ ಟೈಮ್ನಲ್ಲಿ ಬ್ರೆಸ್ಟ್ ಪೇನ್ ಬರೋದು, ಅಬ್ಡಾಮನ್ ಪೇನ್ ಬರೋದು ಏನಾದರೂ ಇದೆಯಾ? ಬ್ರೆಸ್ಟ್ ಪೇನ್ ಇದೆ, ಮೊದಲಿಂದನೂ ಇದೆ ಮೇಡಮ್. ಓಕೆ. ಹೊಟ್ಟೆ ನೋವು ಏನಿಲ್ಲ. ಮಕ್ಕಳು ಎಷ್ಟು ಜನ ನಿಮಗೆ? 2 ಇದ್ದಾರೆ ಮೇಡಮ್. ಓಕೆ, ಫೈನ್. ಮಕ್ಕಳಾದ್ಮೇಲೆ ಏನಾದರೂ ಮಕ್ಕಳು ಬೇಡದಿರೋ ಅಂತ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ? ಟ್ಯೂಬೆಕ್ಟಮಿ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ? ಫೈನ್. ಮಾಮೂಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಮೇಡಮ್, ಬೇರೆ ಏನು. ಫೈನ್. ಇದು ಹೀಗೆ ಕಂಟಿನ್ಯೂ ಆದರೆ ಒಂದು ಅಲ್ಟ್ರಾಸೋನೋಗ್ರಫಿ ಆಫ್ ಅಬ್ಡಮನ್ ಆ್ಯಂಡ್ ಪೆಲ್ವಿಸ್ ಮಾಡಿಸಿ, ಸಪೋಸ್ ಏನಾದರೂ ಅದರಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳಿದೆ ಅಂತ ಅಂದಾಗ ಆಗ್ಲೂ ಕೂಡ ಈ ಥರ ಪೀರಿಯಡ್ಸು ತುಂಬ ಫ್ರೀಕ್ವೆಂಟಾಗಿ ಬರೋದು, ಹೆವಿ ಮೆನ್ಸ್ಟ್ರಲ್ ಫ್ಲೋ ಆಗುವಂಥದ್ದು, ಈ ಥರ ಎಲ್ಲ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ನಿಮ್ಗೆ ಈಗಷ್ಟೇ ಒಂದು 2 to 3 months ಈ ಥರ ತುಂಬಾ ಹೆವಿ ಮೆನ್ಸಸ್ ಆಗ್ತಾ ಇದೆ. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಆಫ್ಟರ್ 3 or 4 months ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿದ್ಮೇಲೆ ಅದರ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟ್ನ ಸೂಚಿಸಲಾಗುತ್ತೆ. ಹೋಮಿಯೋಪತಿಲಿ ಫೈಬ್ರಾಯ್ಡ್ಸ್ಗೂ ಕೂಡ ಟ್ರೀಟ್ಮೆಂಟ್ ಇದೆ. ಥ್ಯಾಂಕ್ ಯು ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇದು PCOD ಸಿಂಪ್ಟಮ್ ಆಗಿರೋದಿಲ್ವಾ? ಹೆವಿ ಫ್ಲೋ ಆಗುವಂಥದ್ದೇನು ಹೇಳ್ತಾ ಇದ್ರಲ್ಲ? ವೆನ್ ಕಂಪೇರ್ ಟು PCOD ಆ್ಯಂಡ್ ಫೈಬ್ರಾಯ್ಡ್ ಕಂಡೀಷನಲ್ಲಿ ತುಂಬಾ ಹೆವಿ ಮೆನ್ಸ್ಟ್ರಲ್ ಫ್ಲೋ ಇರುತ್ತೆ ಅಂತ ಹೇಳ್ಬೋದು. ಸೊ ಇವೆರಡನ್ನೂ ನಾವು ಕಂಪೇರ್ ಮಾಡ್ತಾ ಹೋಯಿತು ಅಂತಂದರೆ PCOD ಅನ್ನೋದು ಓವರೀಸ್ನಲ್ಲಿ ಕಾಣಿಸ್ಕೊಳ್ಳೋಂಥ ಸಣ್ಣ ಸಣ್ಣ ನೀರ್ಗುಳ್ಳೆಗಳನ್ನು ನಾವು PCOD ಅಂತ ಹೇಳ್ತೀವಿ. ದೇ ಆರ್ ಇಮ್ಮೆಚ್ಯೂರ್ ಎಗ್ಸ್, ಅಥವಾ ಈ ಒಂದು ಇಮ್ಮೆಚ್ಯೂರ್ ಎಗ್ಸಿಂದ ನಾಳೆ ಆ್ಯನೋವ್ಯುಲೇಟರಿ ಸೈಕಲ್ಸ್ ಆಗ್ಬೋದು. ಅಂದರೆ ಆ ಓವಮ್ನ ರಿಲೀಸ್ ಮಾಡದೇ ಇರೋಂಥ ಕಂಡೀಷನ್ಗೂ ಕೂಡ ಹೋಗ್ಬೋದು. ಸಚ್ ಕಂಡೀಷನ್ ವಿ ಕಾಲ್ ಇಟ್ ಆ್ಯನೋವ್ಯುಲೇಟರಿ ಸೈಕಲ್ಸ್. ಸೊ ಈ ಆ್ಯನೋವ್ಯುಲೇಟರಿ ಸೈಕಲ್ಸ್ ಅಥವಾ ಅಂಡಾಣು ರಿಲೀಸ್ ಆಗದೇ ಇರೋಂಥ ಮೆನ್ಸ್ಟ್ರುವಲ್ ಸೈಕಲ್ನ ಕೂಡ ಅದೂ ಕೂಡ ಒಂದು ಬಂಜೆತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ಮೊಟ್ಟೆನೇ ಇಲ್ದಿದ ಮೇಲೆ ಅಲ್ಲಿ ಫರ್ಟಿಲೈಸೇಷನ್ ಆಗೋದಿಲ್ಲ. ಸೊ ಇದೆಲ್ಲವೂ ಕೂಡ ಆಫ್ಟರ್ ಮ್ಯಾರೇಜ್ 1 or 2 years ಆಫ್ಟರ್ ಮ್ಯಾರೇಜ್ ಮಕ್ಕಳಾಗ್ತಾ ಇಲ್ಲ ಅಂದಾಗ ವಿ ವಿಲ್ ಸಬ್ಜೆಕ್ಟ್ ದೆಮ್ ಫಾರ್ ಸ್ಕ್ಯಾನಿಂಗ್ ಆಫ್ ದಿ ಅಬ್ಡಮನ್ ಆ್ಯಂಡ್ ಪೆಲ್ವಿಸ್. ಅದರಲ್ಲಿ PCOD ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದು, ಮತ್ತು ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ಟೆಸ್ಟ್ ಮಾಡಿಸ್ತೀವಿ. ಟ್ಯೂಬ್ ಟೆಸ್ಟ್ ಕೂಡ ಮಾಡಿಸ್ತೀವಿ. ಟ್ಯೂಬಲ್ ಬ್ಲಾಕ್ಸ್ ಇದ್ರೂ ಕೂಡ ಅದು ಫರ್ಟಿಲಿಟಿಗೆ ನಾಳೆ ದಿವಸ ಪ್ರಾಬ್ಲಮ್ ಆಗ್ಬೋದು ಅಂತ. ಟ್ಯೂಬಲ್ ಬ್ಲಾಕ್ಸ್ ಇದ್ರೂ ಕೂಡ ಅದು HSG ಅಥವಾ ಹಿಸ್ಟ್ರೋಸ್ಯಾಲ್ಫಿಂಜೋಗ್ರಾಮ್ ಅಂತ ಹೇಳ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಇದೆಲ್ಲವೂ ಕೂಡ ಈ ಒಂದು PCOD ಅನ್ನೋದು ಯೂಶಲ್ ಆಗಿ ಅರ್ಲಿ ಫೇಸ್ ಆಫ್ ಲೇಡಿ, ಅಂದರೆ ಈ ಒಂದು ಬಿಫೋರ್ 30 ಕಾಣಿಸ್ಕೊಳ್ಳೋಂಥ ಸಮಸ್ಯೆ PCOD. ವೆರಸ್ ಫೈಬ್ರಾಯ್ಡ್ಸ್ ಅನ್ನೋದು, ಫೈಬ್ರಾಯ್ಡ್ಸ್ ಆರ್ ಕಾಲ್ಡ್ ನಾನ್ ಕ್ಯಾನ್ಸರಸ್ ಗ್ರೋತ್ಸ್ ಇನ್ಸೈಡ್ ದ ಯೂಟ್ರಸ್, ಬಾಡಿ ಆಫ್ ದ ಯೂಟ್ರಸ್ ಆರ್ ಕಾಲ್ಡ್ ಫೈಬ್ರಾಯ್ಡ್ಸ್. ಸೊ ಇದು ಗಡ್ಡೆಗಳು, ಗರ್ಭಕೋಶದ ಭಾಗದ ಒಳಗಡೆ, ದೇಹದ ಒಳಗಡೆ ಕಾಣಿಸ್ಕೊಳ್ಳುವಂತಹ ಗಡ್ಡೆಗಳಿಗೆ ನಾವು ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಸಣ್ಣ ಸಣ್ಣ ಗಡ್ಡೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಗಡ್ಡೆಗಳಾಗಿರ್ಬೋದು. ಸೊ ಆ ಒಂದು ಬಾಡಿ ಆಫ್ ದ ಯೂಟ್ರಸ್ನಲ್ಲಿ ಹಲವಾರು ಭಾಗಗಳಲ್ಲಿ 2-3 ಫೈಬ್ರಾಯ್ಡ್ಸ್ ಅಥವಾ ವಿ ಕಾಲ್ ದೆಮ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ.
ಸೊ ಈ ಫೈಬ್ರಾಯ್ಡ್ಸಿಂದ ಏನಾಗುತ್ತೆ, ಮೆನ್ಸ್ಟ್ರಲ್ ಫ್ಲೋ ಬಂದ್ಬಿಟ್ಟು ತುಂಬ ಹೆವಿ ಆಗುತ್ತೆ ಆ್ಯಂಡ್ ಸಿವಿಯರ್ ಡಿಸ್ಮಿನೋರಿಯಾ ಅಥವಾ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಕಾಣಿಸ್ಕೊಳ್ಳುತ್ತೆ ಫೈಬ್ರಾಯ್ಡ್ಸ್ ಆದಾಗ. ಸೊ ಸೊಂಟ ನೋವು ಕಾಣಿಸ್ಕೊಳ್ಳೋಂಥದ್ದು, ಲೋವರ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ, ಮತ್ತು ತುಂಬಾ ರಕ್ತಸ್ರಾವ ಆಗೋದ್ರಿಂದನೂ ಕೂಡ ಅನಿಮಿಕ್ ಆಗುವಂಥ ಕಂಡೀಷನ್ಸ್ ಕೂಡ ಫೈಬ್ರಾಯ್ಡ್ಸಿಂದ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಫೈಬ್ರಾಯ್ಡ್ಸ್ನ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಸಿಮಿಲರ ಹೇಗೆ ಅಂತ? ಇಲ್ಲ, ಫೈಬ್ರಾಯ್ಡ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಯೂಶಲ್ ಆಗಿ ಫೈಬ್ರಾಯ್ಡ್ಸು ಮಿಡ್ ಅಡಲ್ಟ್ ಏಜ್ ಗ್ರೂಪ್ನಲ್ಲಿ ಕಾಣಿಸ್ಕೊಂಡಾಗ, ಅಂದರೆ ಒಂದು 30 to 40 ಏಜ್ ಗ್ರೂಪ್ನಲ್ಲಿ, ಈ ಏಜ್ ಗ್ರೂಪ್ನಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಕಾಣಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ಈಗ ಇನ್ನೂ ಮಕ್ಕಳಾಗಬೇಕು, ಇತ್ತೀಚಿನ ದಿನಗಳಲ್ಲಿ ಪೀಪಲ್ ಆರ್ ಪೋಸ್ಟ್ಪೋನಿಂಗ್ ದೇ ಪ್ರೆಗ್ನೆನ್ಸಿ, ಅಂದರೆ 30-35 ಇಯರ್ಸ್ ಆದ್ರೂ ಕೂಡ ಪ್ರೆಗ್ನೆಂಟ್ ಆಗದೇ ಇರೋವಂಥದ್ದು. ಸೊ ಯೂಶಲ್ ಆಗಿ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಯೂಟ್ರಸ್ನಲ್ಲಿ ಯಾವುದೇ ಥರದ ಆ್ಯಕ್ಟಿವಿಟಿ ಆಗ್ತಾ ಇಲ್ಲ. ಮಕ್ಕಳು ಮುಂಚೆ ಎಲ್ಲ ಏನಾಗ್ತಿತ್ತು, 15-20 15-20 ಮಕ್ಕಳುಗಳಾಗ್ತಿದ್ವು. ಸೊ ಹೀಗಿರುವಾಗ ಯೂಟ್ರಸ್ ಒಂದಲ್ಲ ಒಂದು ರೀತಿಯಲ್ಲಿ ಆ್ಯಕ್ಟಿವ್ ಆಗಿದ್ದರಿಂದ ಅಲ್ಲಿ ಫೈಬ್ರಾಯ್ಡ್ಸ್ ಬೆಳವಣಿಗೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ 13 ವರ್ಷ 11 ವರ್ಷಕ್ಕೆ ಮೆಚ್ಯೂರ್ ಆಗ್ತಾರೆ, 33 ವರ್ಷ ಆದರೂ ಕೂಡ ಮಕ್ಕಳನ್ನ ಮಾಡ್ಕೊಳ್ಳಲ್ಲ, 20 ವರ್ಷ ಯೂಟ್ರಸ್ಸು ಖಾಲಿಯಾಗೇ ಇರ್ತಿರುತ್ತೆ. ಸೊ ಇಟ್ ಈಸ್ ನೀವು ಎಕ್ಸಾಂಪಲ್ ಕೊಡೋದಾಯಿತು ಅಂದರೆ, ಇವಾಗ ಒಂದು ಖಾಲಿ ಸೈಟ್ನಲ್ಲಿ ನೀವು ಅಲ್ಲಿ ಏನೂ ಮಾಡಲಿಲ್ಲ ಅಂತಂದರೆ ಬೇಡದಿರೋಂಥ ಗಿಡಗಳು ಮರಗಳು ಬೆಳ್ಕೊಳ್ಳುತ್ತೆ ಹೊರತು, ವೀಡ್ಸ್ ಅಂತ ನಾವೇನು ಹೇಳ್ತೀವಿ, ವೇಸ್ಟ್ ಪ್ಲಾಂಟ್ಸ್ ವಿಚ್ ಆರ್ ನಾಟ್ ಯೂಸ್ಫುಲ್, ಅದೇ ಥರನೇ ಫೈಬ್ರಾಯ್ಡ್ಸ್ ಬೆಳವಣಿಗೆ ಆಗುವಂಥ ಚಾನ್ಸಸ್ ಇರುತ್ತೆ ಇಫ್ ದ ಯೂಟ್ರಸ್ ಇಸ್ ನಾಟ್ ಆ್ಯಕ್ಟಿವ್. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಪೋಸ್ಟ್ 30-35 ಆದರೂ ಕೂಡ ಮಕ್ಕಳು ಮಾಡ್ಕೊತಾ ಇಲ್ಲ ಅಂದರೆ, ಆ ಒಂದು ಏಜ್ನಲ್ಲಿ 30-35 ಮಧ್ಯ ಫೈಬ್ರಾಯ್ಡ್ಸ್ ಕಾಣಿಸ್ಕೊಂಡಾಗ, ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಆಗಿರ್ಬೋದು ಅಥವಾ ಒಂದು ಸಿಂಗಲ್ ಲಾರ್ಜ್ ಫೈಬ್ರಾಯ್ಡ್ ಆಗಿರ್ಬೋದು. ಸೊ ಹೀಗಾದಾಗ ಕನ್ಸೀವ್ ಆದಾಗ ಅಲ್ಲಿ ಆ ಒಂದು ಲಾರ್ಜ್ ಫೈಬ್ರಾಯ್ಡನ್ನೇ ಯೂಟ್ರಸ್ದು ಮೇಜರ್ ಪೋರ್ಷನ್ನ ಆಕ್ಯುಪೈ ಮಾಡಿಕೊಂಡಾಗ ಅಲ್ಲಿ ಫೀಟಲ್ ಡೆವಲಪ್ಮೆಂಟ್ಗೆ ಜಾಗ ಇರೋದಿಲ್ಲ. ಸೊ ಹಾಗಾಗಿ ಅವಾಗ ಫೈಬ್ರಾಯ್ಡೆಕ್ಟಮಿ ಸರ್ಜರಿ ಮಾಡಿಸ್ಕೊಳ್ಬೇಕಾಗುತ್ತೆ. ಇಫ್ ಇಟ್ ಇಸ್ ಟೂ ಬಿಗ್, ಮೆಡಿಸಿನ್ಸ್ನಲ್ಲಿ ಕರಗಿಸೋಕ್ಕಾಗಲಿಲ್ಲ ಅಂತಂದರೆ ಆಗ ಸರ್ಜರಿ ಮೊರೆ ಹೋಗಬೇಕಾಗತ್ತೆ. ಸೊ ವೆನ್ ದೇ ಕಮ್ ಔಟ್ ವಿತ್ ದ ಸಿಂಪ್ಟಮ್ಸ್, ಅಂದರೆ ಕೆಲವು ಪೇಷಂಟ್ಸು ಅದು ಬೆಳೆಯೋವರೆಗೂ, ದೊಡ್ಡದಾಗಿ ಬೆಳೆಯೋವರೆಗೂ ಕೂಡ ದೆಲ್ ಬಿ ಸಿಂಪ್ಟಮ್ಯಾಟಿಕ್ ಅಥವಾ ಯಾವುದೇ ರೋಗ ಲಕ್ಷಣಗಳನ್ನು ತೋರಿಸ್ಕೊಳ್ಳೋದಿಲ್ಲ, ಬಟ್ ಅಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಓನ್ಲಿ ವೆನ್ ದ ಸಿಂಪ್ಟಮ್ಸ್ ಆರ್ ಶೋನ್, ರೋಗ ಲಕ್ಷಣಗಳು ಕಂಡು ಬಂದಾಗಲೇ ಮಾತ್ರ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಏನಾದರೂ ಒಂದು ತೊಂದರೆ ಆದ್ರೇ ನೀವು ಡಾಕ್ಟರ್ ಹತ್ರ ಹೋಗೋದು, ಇಲ್ಲಾಂದರೆ ನೀವು ಹೋಗೋದಿಲ್ಲ. ಸೊ ಹಾಗಾಗಿ ಅದು ಯಾವುದೇ ಥರ ಸಿಂಪ್ಟಮ್ಸ್ ಇಲ್ದೇ ಬೆಳವಣಿಗೆ ಆಗ್ತಾ ಇದೆ ಅಂದಾಗ, ಸಪೋಸ್ ಆಮೇಲೆ ನೀವು ಕನ್ಸೀವ್ ಆಗ್ತೀರಾ ಅಂದರೂ ಕೂಡ ಅಲ್ಲಿ ಮಗುವಿನ ಬೆಳವಣಿಗೆ ಕುಂಠಿತ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಿಂಪ್ಟಮ್ಸ್ ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಅಥವಾ ಹೆವಿ ಮೆನ್ಸ್ಟ್ರುವಲ್ ಫ್ಲೋ ಅಥವಾ ಸಿವಿಯರ್ ಅಬ್ಡಾಮಿನಲ್, ಲೋವರ್ ಅಬ್ಡಾಮಿನಲ್ ಪೇಯ್ನ್ ಬಂದಾಗ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಸುಜಾತ ಅಂತ ಧಾರವಾಡದಿಂದ. ನಮಸ್ತೆ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ ಮಾ. ಹಲೋ ಮೇಡಮ್, ನಾವು 2 ಮಕ್ಕಳಿದಾವ್ರಿ ಇವಾಗ. ಓಕೆ, ಹೇಳಿಮ್ಮ. 2 ನಾರ್ಮಲ್ ಆಗಿದಾವ್ರಿ. ಓಕೆ, 2 ನಾರ್ಮಲ್ ಡೆಲಿವರಿ ಆಗಿದೆಯಾ? 2 ನಾರ್ಮಲ್ ಆಗಿದಾವ್ರಿ. ಓಕೆ, ನಿಮ್ಮ ವಯಸ್ಸೆಷ್ಟು ಸುಜಾತ ಅವರೇ? ವಯಸ್ಸು 34 ಮತ್ತೆ ಜನವರಿಂದ. ಓಕೆ, ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ನಮ್ದು ಫಸ್ಟ್ ಒನ್ ಡೆಲಿವರಿ ಹಾಸ್ಪಿಟಲ್ ನಾರ್ಮಲ್ ಆಯ್ತು. ಓಕೆ. ಸೆಕೆಂಡ್ ಡೆಲಿವರಿ ಹಾಸ್ಪಿಟಲ್ ಹೋಮ್ ಡೆಲಿವರಿ ಆಯ್ತು. ಹೋಮ್ ಡೆಲಿವರಿ, ಓಕೆ ಫೈನ್. ಆದ್ರೆ ಕರೆ ಕಟ್ ಆಗಿದೆ ಅನ್ಸುತ್ತೆ ಡಾಕ್ಟ್ರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರ ಪ್ರಾಬ್ಲಮ್ ಏನು ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಗಲಿಲ್ಲ. ಏನಾಗುತ್ತೆ ಅಂದರೆ, ಇಬ್ಬರು ಮಕ್ಕಳಾಗಿದ್ದಾರೆ. ಹಳೆ ಕಾಲದಲ್ಲೆಲ್ಲ ಹೋಮ್ ಡೆಲಿವರಿ ವಾಸ್ ವೆರಿ ಕಾಮನ್. ಈಗ ದಾಯಿಗಳಿರ್ತಿದ್ರು, ನರ್ಸಸ್ ಇರ್ತಿದ್ರು, ಮನೆಯಲ್ಲೇ ಡೆಲಿವರಿ ಕೂಡ ಮಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಈಗ ಶಿ ಇಸ್ ನೌ 34-35 ಇಯರ್ಸ್ ಓಲ್ಡ್. ಸಪೋಸ್ ಈಗ ಏನಾದರೂ ನಿಮಗೆ ಕಿಬ್ಬೊಟ್ಟೆ ಭಾಗದಲ್ಲಿ ನೋವಾಗ್ತಾ ಇದೆ ಅಥವಾ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ ಅಥವಾ ಏನೋ ಗಡ್ಡೆ ಬೆಳ್ದಂಗೆ ಅನ್ನಿಸ್ತಾ ಇದೆ ಅಂದ್ರೂ ಕೂಡ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ಕ್ಯಾನ್ ಒಂದು ಮಾಡಿಸಿ, ಆ ಸ್ಕ್ಯಾನಿಂಗ್ನಲ್ಲಿ ಏನಾದರೂ PCOD, ಬಯಲಾಟ್ರಲ್ PCOD ಅಂತ ಇರ್ಬೋದು ಅಥವಾ ಫೈಬ್ರಾಯ್ಡ್ ಗಡ್ಡೆ ಇರ್ಬೋದು, ಈ ರೀತಿ ಏನೇ ಸಮಸ್ಯೆ ಇದ್ದರೂ ಕೂಡ ಇನಿಷಿಯಲ್ ಸ್ಟೇಜಸ್ನಲ್ಲೇ ಅದಕ್ಕೆ ಸೂಕ್ತವಾದ ಹೋಮಿಯೋಪತಿ ಚಿಕಿತ್ಸೆ ತಗೊಳ್ಳೋದ್ರ ಮುಖಾಂತರ ಮತ್ತು ಲೈಫ್ ಸ್ಟೈಲ್ನಲ್ಲಿ ಕೆಲವು ಚೇಂಜಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಡಾಕ್ಟರ್, ಇವಾಗ PCOD ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಅದು ಯಾವುದೇ ಸ್ಟೇಜಲ್ಲಿ ಎಷ್ಟೇ ಸಿವಿಯಾರಿಟಿ ಇದ್ರೂ ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಲಿ ಅದರ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ? PCOD ಪೇಷಂಟ್ಸು ಯೂಶಲ್ ಆಗಿ ಟೀನೇಜ್ ಗ್ರೂಪ್ ಗರ್ಲ್ಸ್ ಬರ್ತಾರೆ.
ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು ಅಥವಾ ಇತ್ತೀಚೆಗಷ್ಟೇ ಮದುವೆ ಆಗಿರುವಂಥ ಕಪಲ್ಸ್ ಆಗಿರ್ಬೋದು, ದೇ ವುಡ್ ಹ್ಯಾವ್ ಬೀನ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ ಫಾರ್ 1 or 2 years, ಆಗ್ತಾ ಇಲ್ಲ, ದೇಲ್ ಬಿ ಅರೌಂಡ್ 24-28 years ಅಂತಲೇ ಇಟ್ಕೊಳ್ಳಿ. ಸೊ ಹೀಗೆ ಇನಿಷಿಯಲ್ ಸ್ಟೇಜಸ್ ಆಫ್ ದ PCOD ಪ್ರಾಬ್ಲಮ್ ಬಂದಾಗ ಡೆಫಿನೆಟ್ ಆಗಿ ಅದನ್ನು ನಾವು ರಿವರ್ಸ್ ಮಾಡ್ಬೋದು. ಸೊ ವೆಯ್ಟ್ ಲಾಸ್ ಟೆಕ್ನಿಕ್ಸ್ ಹೇಳ್ಕೊಟ್ಟಿರ್ತೀವಿ, ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳ್ತಾ ಇರ್ತೀವಿ. ಇದ್ರ ಜೊತೆಗೆ ಅವರ ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡು ಅವ್ರ ಫ್ಯಾಮಿಲಿ ಏನಾದರೂ ಡಯಾಬಿಟೀಸ್ ಪೇಷಂಟ್ಸ್ ಜಾಸ್ತಿ ಇದ್ದಾರೆ ಅಂತಂದರೆ ಇವರು ಕೂಡ ಡಯಾಬಿಟೀಸ್ಗೆ ಒಳಗಾಗುವಂಥ ಚಾನ್ಸಸ್ ಇರುತ್ತೆ ಅಂದಾಗ ಅದನ್ನು ಪ್ರಿಕಾಷನ್ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಥರ ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳೋ ಹಾಗೆ ಲೈಫ್ ಸ್ಟೈಲು ಮತ್ತು ಡಯಟ್ ಚಾರ್ಟ್ ಪ್ರೊವೈಡ್ ಮಾಡ್ತೀವಿ. ಸೊ ಪ್ರತಿ ಪೇಷಂಟ್ಸ್ಗೂ ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ PCOD ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಫೈಬ್ರಾಯ್ಡ್ಸ್, ಹೈಪೋಥೈರಾಯ್ಡಿಸಮ್ ಎಲ್ಲ ಪ್ರಾಬ್ಲಮ್ ಕೂಡ ಇಂತಿಂಥ ತಿನ್ನಬೇಕು ಇಂತಿಂಥದ್ದು ತಿನ್ನಬಾರ್ದು ಅಂತ ಡಯಟ್ ಚಾರ್ಟ್ನಲ್ಲಿ ನಾವು ಹೇಳ್ಕೊಟ್ಟಿರ್ತೀವಿ. ಇದರ ಜೊತೆಗೆ ಮಿನಿಮಮ್ 30 to 40 minutes ಆಫ್ ವಾಕಿಂಗ್ ಆರ್ ಎಕ್ಸಸೈಸ್, ಯೋಗ, ಮೆಡಿಟೇಷನ್. ಸೊ ನೆಗೆಟಿವ್ ಥಾಟ್ಸ್ ಇತ್ತು ಅಂದರೆ ಕೌನ್ಸಿಲಿಂಗ್ ಮುಖಾಂತರನೂ ಕೂಡ ಅವರು ಸ್ವಲ್ಪ ಸ್ಟೇಬಲ್ ಆಗೋ ಹಾಗೂ ಕೂಡ ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಸೊ ಇದೆಲ್ಲದರ ಮುಖಾಂತರ PCOD ಹಾಗೂ ಫೈಬ್ರಾಯ್ಡ್ನ ಇನಿಷಿಯಲ್ ಸ್ಟೇಜಸ್ನಲ್ಲೇ ಹೋಮಿಯೋಪತಿ ಚಿಕಿತ್ಸೆ ತಗೊಳ್ಳೋದ್ರ ಮುಖಾಂತರ ಯಾವುದೇ ಥರ ಸರ್ಜರಿ ಇಲ್ಲದೇ ಅದನ್ನು ಗುಣಪಡಿಸ್ಕೊಳ್ಬಹುದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಹಾಗೆ ಫೈಬ್ರಾಯ್ಡ್ಸ್ ಬಗ್ಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ವೆಲ್ಕಮ್. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಲೀನಾ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133 ಮತ್ತು 180010081212. ಇದೇ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.